ಗಂಡು ಮಗು ಹುಟ್ಟಿದ್ದಕ್ಕೆ ಪಾರ್ಟಿಯನ್ನ ಕೊಡ್ಲಿಲ್ಲ ಅಂತ ಹೇಳಿ ಕೊಲೆಯಾಗಿದೆ ನೋಡಿ. ಬೆಳಗಾವಿಯ ಬೈಲಹೊಂಗಲದ ವಂಡೂರ ಗ್ರಾಮದಲ್ಲಿ ಒಂದು ಘಟನೆಯಾಗಿದೆ. ವಿಶ್ವನಾಥನಿಗೆ ಗಂಡು ಮಗು ಹುಟ್ಟಿರುತ್ತೆ, ಪಾರ್ಟಿಯನ್ನ ಕೊಡಲ್ವಾ ಅಂತ ಕೇಳಿರ್ತಾನೆ ಹನುಮಂತಪ್ಪ. ಈ ಸಂದರ್ಭದಲ್ಲಿ ಮಾತು ಆಗಿದೆ, ಗಲಾಟೆ ಆಗಿದೆ, ಕೊಲೆಯಾಗಿದೆ. ಮೊಹರಂ ಸಂಭ್ರಮದಲ್ಲಿ ಇದ್ದಂತಹ ಗ್ರಾಮದಲ್ಲಿ ರಕ್ತ ಹರಿದಿದೆ. ಪಾರ್ಟಿ ಕೊಡಿಸುವಂತಹ ವಿಚಾರಕ್ಕೆ ಗಲಾಟೆ ಆಗಿದೆ, ಕೊಲೆಯಲ್ಲಿ ಅಂತ್ಯವಾಗಿದೆ. ಹನುಮಂತ ಯಮನಪ್ಪ ಹತ್ಯೆಗೈದಿರುವಂಥದ್ದು ಬೇರೆ ಯಾರೂ ಅಲ್ಲ, ಗೆಳೆಯ ವಿಶ್ವನಾಥ್ ಪೂಜಾರಿ. ಕುಡಿದ ಮತ್ತಲ್ಲಿ ಕಲ್ಲಿನಿಂದ ಹನುಮಂತ ತಲೆಗೆ ಹೊಡೆದು ವಿಶ್ವನಾಥ ಕೊಲೆ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವ ಕಾರಣಕ್ಕೆ ಸ್ಥಳದಲ್ಲಿಯೇ ಕುಸಿದು ಹನುಮಂತಪ್ಪ ಸಾವನ್ನಪ್ಪಿದ್ದಾರೆ. ಕೆಲವೇ ಗಂಟೆಗಳಲ್ಲಿ ನೇಸರಿಗೆ ಪೊಲೀಸರಿಂದ ಆರೋಪಿಯ ಬಂಧನ ಆಗಿದೆ. ಸೊ ಯಾವ ಕಾರಣಕ್ಕಾಯಿತು, ಯಾಕಾಯಿತು ಅಂತ ಹೇಳಿ ಕೂಡ ಒಂದು ಸ್ವಲ್ಪ ಬೆಳವಣಿಗೆಯನ್ನು ನೋಡೋದಾದರೆ, ಆತ್ಮೀಯತೆಯ ಕಾರಣಕ್ಕೆ ಗಂಡು ಮಗು ಹುಟ್ಟಿರುತ್ತೆ ವಿಶ್ವನಾಥನ್ಗೆ. ಸೊ ಅವನ ಬಳಿಯಲ್ಲಿ ಹನುಮಂತಪ್ಪ ಪಾರ್ಟಿ ಕೊಡ್ಸಲ್ವೇನಪ್ಪ ಅಂತ ಕೇಳಿರ್ತಾನೆ. ಇಬ್ರು ಕೂಡ ಮಧ್ಯದ ಅಮಲಿನಲ್ಲಿ ಇರ್ತಾರೆ. ಗ್ರಾಮದ ಒಂದು ಕಟ್ಟೆ ಹತ್ರ ಕೂತ್ಕೊಂಡು ಇಬ್ರು ಕೂಡ ಹರಟೆ ಹೊಡ್ಕೊಂಡು ಕೊಡ್ಸಲ್ವಾ ಪಾರ್ಟಿನ ಹಾಗೆ ಹೀಗೆ ಅಂತ ಮಾತಾಡ್ತಾ ಇರ್ತಾರೆ. ಪಾರ್ಟಿ ವಿಚಾರವಾಗಿ ಹೀಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕಿರಿಕಾಗತ್ತೆ, ಗಲಾಟೆ ಆಗತ್ತೆ. ಆನಂತರವಾಗಿ ವಿಶ್ವನಾಥನ ಕಣ್ಣಿಗೆ ರಭಸವಾಗಿ ಒಂದು ಸ್ವಲ್ಪ ಕಣ್ಣತ್ರ ತಾಗತ್ತೆ ಬೆರಳು. ಹನುಮಂತಪ್ಪನ ಬೆರಳು ತಾಗತ್ತೆ. ಇದೇ ಸಿಟ್ಟನ್ನು ಹಿಡ್ಕೊಂಡು ಕಲ್ಲಿನಿಂದ ಹನುಮಂತ ತಲೆಗೆ ಮೊದಲೇ ಕುಡ್ದಿರ್ತಾರೆ, ನಶೆ ಏರ್ಬಿಟ್ಟಿರುತ್ತೆ. ಸೊ ಗಲಾಟೆ ಆಗಿರುತ್ತೆ. ಸೊ ಒಂದು ಸ್ವಲ್ಪ ಬೆರಳು ಬೇರೆ ಟಚ್ ಆಗಿರುತ್ತೆ ವಿಶ್ವನಾಥನಿಗೆ ಹನುಮಂತಪ್ಪ ಇವ್ರದ್ದು. ಸೊ ಗಲಾಟೆ ಏನಾಗುತ್ತೆ, ತೀವ್ರ ಮಟ್ಟಕ್ಕೆ ಹೋಗಿ ಕಲ್ಲಿನಿಂದ ಹನುಮಂತ ತಲೆಗೆ ಹಾಕ್ಬಿಡ್ತಾನೆ ವಿಶ್ವನಾಥ. ತೀವ್ರ ರಕ್ತಸ್ರಾವ ಆಗುತ್ತೆ. ಆ ಕಾರಣದಿಂದಾಗಿ ಸ್ಥಳದಲ್ಲಿಯೇ ಮೃತಪಟ್ಬಿಡ್ತಾರೆ ಹನುಮಂತಪ್ಪ. ಸೊ ಹನುಮಂತ ಕುಸಿದು ಬೀಳ್ತಾ ಇದ್ದಂತೆ ಸ್ಥಳದಿಂದ ಕಾಲು ಕೇಳ್ತಾನೆ ವಿಶ್ವನಾಥ. ಕುಡ್ದಿದ್ದೆಲ್ಲ ಎಳ್ದು ಬಿಡುತ್ತೆ, ಪರಾರಿ ಆಗ್ಬಿಡ್ತಾನೆ. ಭಯ ಆಗ್ಬಿಟ್ಟು ಕೆಲವೇ ಗಂಟೆಗಳಲ್ಲಿ ಆರೋಪಿ ವಿಶ್ವನಾಥನನ್ನು ಬಂಧಿಸಿದ್ದಾರೆ, ಜೈಲಿಗಟ್ಟಿದ್ದಾರೆ ನೇಸರಗಿ ಠಾಣೆಯ ಪೊಲೀಸರು.